ಹಲೋ, ಎಲ್ರಿಗೂ ನಮಸ್ಕಾರ. ಇದು ಸರ್ಕಾರ ರಕ್ಷತಿ ಕೇಂದ್ರದ ಪ್ರಚಾರ. ಸರ್ಕಾರ ರಕ್ಷತಿ ಕೇಂದ್ರದ ಅಧ್ಯಕ್ಷನಾದಂಥ ನಾನು ಯೋಗ ನರಸಿಂಹ ಇವತ್ತು ನಮ್ಮ ಸರ್ಕಾರ ರಕ್ಷತಿ ಕೇಂದ್ರದ ಉದ್ದೇಶ ಏನು, ಕಾರ್ಯಕ್ರಮಗಳೇನು ಅನ್ನೋದರ ಬಗ್ಗೆ ಕೆಲವು ನಿಮಿಷಗಳ ಕಾಲ ಮಾತನಾಡಲಿದ್ದೇನೆ. ದಯವಿಟ್ಟು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ಕೇಳ್ಕೊತಾ ಇದ್ದೇನೆ. ಸರ್ಕಾರ ರಕ್ಷತಿ ಕೇಂದ್ರ ಒಂದು ಮಹತ್ತರವಾದಂಥ ಉದ್ದೇಶವನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದೆ. ಅದರ ಒಂದು ಉದ್ದೇಶ ಏನು ಅಂದರೆ, ಭಗವದ್ಗೀತೆಯಲ್ಲಿ ಹಾಗೆ ಸರ್ಕಾರ ರಕ್ಷತಿ ರಕ್ಷಿತ ಅಂತಾರೆ, ಹಾಗೆ ಇದು ಭಗವದ್ಗೀತೆಯಲ್ಲಿ ಹಾಗೆ ಧರ್ಮೋ ರಕ್ಷತಿ ರಕ್ಷಿತ ಅಂತಾರೆ, ಹಾಗೆ ನಾವು ಸರ್ಕಾರ ರಕ್ಷತಿ ರಕ್ಷಿತ ಅಂತೀವಿ. ಧರ್ಮೋ ರಕ್ಷತಿ ರಕ್ಷಿತ ಅಂತಂದರೆ ಯಾರು ಧರ್ಮವನ್ನು ಕಾಪಾಡ್ತಾರೆ ಅವರನ್ನು ಧರ್ಮ ಕಾಪಾಡುತ್ತೆ ಅನ್ನೋದು ಅದು ಭಗವದ್ಗೀತೆಯ ತಾತ್ಪರ್ಯ. ಇಲ್ಲಿ ಸರ್ಕಾರ ರಕ್ಷತಿ ರಕ್ಷಿತ ಅಂದರೆ ಸರ್ಕಾರವನ್ನು ನಾವು ಕಾಪಾಡಿದ್ರೆ ಸರ್ಕಾರ ನಮ್ಮನ್ನು ಕಾಪಾಡುತ್ತೆ ಅಂತಕ್ಕಂಥದ್ದು ಈ ಒಂದು ನಮ್ಮ ಕೇಂದ್ರದ ಈ ಘೋಷಣೆಯ ತಾತ್ಪರ್ಯ. ಏನು ಸರ್ಕಾರವನ್ನು ಕಾಪಾಡೋದು ಅಂತಂದರೆ, ಇವತ್ತು ನೀವು ನೋಡ್ತಾ ಇದ್ದೀರಾ ದೇಶದಲ್ಲಿ ಎಷ್ಟೆಷ್ಟು ಅಲ್ಲೋಲ ಕಲ್ಲೋಲಗಳಾಗ್ತಾ ಇದೆ. ಸರ್ಕಾರದಲ್ಲಿ ಎಷ್ಟೆಲ್ಲ ಒಂದು ಅವಘಡಗಳು ನಡೀತಾ ಇದೆ ಅಂತಕ್ಕಂಥದ್ದು ತಮಗೆ ಗೊತ್ತಿದೆ. ಸರ್ಕಾರ ರಕ್ಷತಿ ಕೇಂದ್ರ ಒಂದು ಘೋಷಣೆ ಜೊತೆಗೆ ಎರಡು ಒಂದು ಏನಂದರೆ, ಸರ್ಕಾರ ರಕ್ಷತಿ ಕೇಂದ್ರ ಈಸ್ ಎ ವಾಚ್ ಡಾಗ್ ಆಫ್ ಗವರ್ನಮೆಂಟ್ ಅಂತ. ಅಂದರೆ ಒಂದು ನಾಯಿ ಎಷ್ಟು ನಿಯತ್ತಾಗಿ ತನ್ನ ಯಜಮಾನನನ್ನು ಕಾಪಾಡುತ್ತೆ, ಹಾಗೆ ಸರ್ಕಾರ ರಕ್ಷತಿ ಕೇಂದ್ರ ಈ ಒಂದು ನಾಯಿ ಸರ್ಕಾರವನ್ನು ಕಾಪಾಡುತ್ತೆ. ಸರ್ಕಾರವನ್ನು ಕಾಪಾಡೋದು ಅಂದರೆ ಆ ನಿಯತ್ತಿನ ನಾಯಿ ತನ್ನ ಯಜಮಾನನ ಮನೆಯೊಳಗೆ ಯಾರು ಕಳ್ಳಕಾಕರರು ದರೋಡೆಕೋರರಾಗಲಿ ತನ್ನ ಯಜಮಾನನನ್ನು ಮೋಸ ಮಾಡುವಂಥವ್ರನ್ನಾಗಲಿ ಒಳಗಡೆ ಸೇರಿಸುವುದು ಹಾಗೆ ಕಾಪಾಡುತ್ತೆ. ಈ ಒಂದು ಸರ್ಕಾರ ರಕ್ಷತಿ ಕೇಂದ್ರದ ಒಂದು ವಾಚ್ ಡಾಗ್ ಏನಿದೆ, ಇದರ ಒಂದು ಈ ನಾಯಿಯ ವಿಶೇಷತೆ ಏನು ಅಂತಂದರೆ, ಇದು ಹೊರಗಿಂದ ಹೋಗ್ತಕ್ಕಂಥವ್ರನ್ನ ತಡೆಯೋದು ಮಾತ್ರವಲ್ಲ, ಒಳಗೆ ಏನು ಆಗಲೇ ಸೇರ್ಕೊಂಡಿದ್ದಾರೆ ಕಳ್ಳಕಾಕರರು, ದರೋಡೆಕೋರರು, ವಂಚನೆಕಾರರು, ಸರ್ಕಾರವನ್ನು ಲೂಟಿ ಮಾಡ್ತಾ ಇದ್ದಾರೆ, ಅವರಿಂದ ಕೂಡ ಸರ್ಕಾರವನ್ನು ಕಾಪಾಡುವಂಥ ಪ್ರಯತ್ನ ಈ ಒಂದು ನಿಯತ್ತಿನ ನಾಯಿ ಮಾಡ್ತಾ ಇದೆ. ಇಲ್ಲಿ ನೀವು ಎರಡು ನಮ್ಮ ಚಿಹ್ನೆಗಳನ್ನು ಕಾಣ್ಬೋದು. ಒಂದು ಹೂವಿನ ಗುಚ್ಛ ಇದೆ, ಇನ್ನೊಂದು ಇದು ಚಾಟಿ ಇದೆ. ಹೂವಿನ ಗುಚ್ಛ ಸರ್ಕಾರಕ್ಕೆ ಯಾರು ಸಕಾರಾತ್ಮಕವಾಗಿ ಸಹಾಯವನ್ನು ಮಾಡ್ತಾರೆ, ಸರ್ಕಾರವನ್ನು ಬೆಳೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ, ಅಂಥವರಿಗೆ ಹೂವಿನ ಗುಚ್ಛವನ್ನು ಕೊಡ್ತಕ್ಕಂಥದ್ದು ಒಂದು ಪ್ರತೀಕವಾಗಿ ತೋರಿಸ್ತಾ ಇದ್ದೇವೆ. ಹಾಗೆಯೇ ಸರ್ಕಾರವನ್ನು ಯಾರು ದ್ರೋಹ ಮಾಡ್ತಾರೆ, ಸರ್ಕಾರವನ್ನು ಯಾರು ದುರ್ಬಲಗೊಳಿಸ್ತಾರೆ ಅಂಥವರಿಗೆ ಚಾಟಿ ಏಟನ್ನು ಕೊಡುವಂತಹ ಒಂದು ಪ್ರತೀಕ, ಒಂದು ಸೂಚನೆಯಾಗಿ ಅದನ್ನು ನಾವು ಮಾಡಿದ್ದೇವೆ. ಎರಡು ಈ ಒಂದು ನಮ್ಮ ಸರ್ಕಾರ ರಕ್ಷತಿ ಕೇಂದ್ರದ ಗುರುತಾಗಿ ನಾವು ಈ ಒಂದು ಸಂದರ್ಭದಲ್ಲಿ ನಿಜವನ್ನು ಹೇಳಬೇಕು ಅಂತಂದರೆ, ಪ್ರಜಾಪ್ರಭುತ್ವ ಸರ್ಕಾರಕ್ಕೆ ಹೊರೆ ಅಂತ ಹೇಳಿದಂಥ ನಮ್ಮದು ಮೊಟ್ಟ ಮೊದಲ ಸಂಸ್ಥೆ. ಯಾಕೆಂದರೆ ಇಂಗ್ಲೀಷ್ನಲ್ಲಿ ನಮ್ಮದೊಂದು ಘೋಷಣೆ ಇದೆ, ಬ್ರಿಂಗಿಂಗ್ ಮೋರ್ ಪ್ರೊಫೆಷನಲಿಸಮ್ ಇನ್ ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಅಂತ. ಅಂದರೆ ಟು ಸಿ ಎವ್ರಿಥಿಂಗ್ ಫ್ರಮ್ ಗೌರ್ನಮೆಂಟ್ಸ್ ಪಾಯಿಂಟ್ ಆಫ್ ವ್ಯೂ ಅಂತ, ಆ್ಯಂಡ್ ಟು ಸ್ಕ್ಯಾನ್ ಎವ್ರಿಥಿಂಗ್ ಫ್ರಮ್ ಗೌರ್ಮೆಂಟ್ಸ್ ಪಾಯಿಂಟ್ ಆಫ್ ವ್ಯೂ ಅಂತ. 75 ವರ್ಷಗಳಿಂದ ನಾವು ಸರ್ಕಾರ ಅಂತಕ್ಕಂಥದ್ದನ್ನು ನಾವು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ, ಅದು ದುರಾದೃಷ್ಟವಶಾತ್. ಆದರೆ ಈ ಕ್ಷಣದಲ್ಲಿ ನಾವು ಅದನ್ನು ಪರಿಗಣಿಸಲೇಬೇಕಾದ ಪರಿಸ್ಥಿತಿ ಬಂದಿದೆ. ಯಾವುದು ಎತ್ತರ ಮಟ್ಟದಲ್ಲಿರತಕ್ಕಂಥ ಸರ್ಕಾರ ಇದೆ, ಅದು ಎತ್ತರ ಮಟ್ಟದಲ್ಲಿರ್ತಕ್ಕಂಥದ್ದು, ಅದು ಪೀಠದಲ್ಲಿ ಒಂದು ಉತ್ತಮವಾದ ಒಂದು ಪೀಠದಲ್ಲಿ ಕೂತಿರ್ತಕ್ಕಂಥದ್ದು. ಪ್ರತಿಯೊಂದು ಕೂಡ ಬೇರೆ ಎಲ್ಲವೂ ಕೂಡ ಅದರ ಕೆಳಗಡೆ ಬರುತ್ತೆ. ಅದಕ್ಕೆ ಹೆಚ್ಚಿನ ಅಧಿಕಾರ ಇದೆ ಸರ್ಕಾರಕ್ಕೆ.
ಯಾವುದನ್ನಾದರೂ ಕೂಡ ಪ್ರಶ್ನೆ ಮಾಡ್ಬೋದು. ಮತ್ತು ಅದು ನೋಡುತ್ತೆ ನನಗೆ ಯಾರು ಪ್ರಯೋಜನಕ್ಕೆ ಬರ್ತಾರೆ, ನನಗೆ ಯಾರು ಹೊರೆಯಾಗಿದ್ದಾರೆ, ಇದನ್ನೆಲ್ಲವನ್ನ ಸರ್ಕಾರ ಅಂತಕ್ಕಂಥದ್ದು ನೋಡುತ್ತೆ. ಹಾಗಾಗಿ ನಾವೇನು ಮಾಡಿದ್ದೀವಿ ಅಂದರೆ ಬ್ರಿಂಗಿಂಗ್ ಮೋರ್ ಪ್ರೊಫೆಷನಲಿಸಮ್ ಅಂತಂದರೆ ಇಟ್ ಹ್ಯಾಸ್ ಗಾಟ್ ವೆರಿ ಬ್ರಾಡರ್ ಆ್ಯಂಡ್ ವೈಡರ್ ಮೀನಿಂಗ್. ಇದು ಯಾಕೆ ಬ್ರಾಡರ್ ಆ್ಯಂಡ್ ವೈಡರ್ ಅಂದರೆ ಇಟ್ ಸ್ಕ್ಯಾನ್ಸ್ ಎವ್ರಿಥಿಂಗ್. ಒಂದು ಸ್ಕ್ಯಾನ್ ಇದೆ ಸರ್ಕಾರ ರಕ್ಷತಿ ಕೇಂದ್ರದ್ದು. ಆ ಸ್ಕ್ಯಾನಲ್ಲಿ ಪ್ರತಿಯೊಂದನ್ನು ಕೂಡ ನಾವು ನೋಡ್ತೇವೆ. ಆ ಮೂಲಕ ಸರ್ಕಾರವನ್ನು ಬಲಿಷ್ಠಗೊಳಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇದು ವಾಸ್ತವಿಕ ಮತ್ತು ಇವತ್ತು ಆಗಲೇಬೇಕಾಗಿರ್ತಕ್ಕಂಥ ವಿಷಯ. ಯಾಕಂತಂದರೆ ನಾವು ವಾಸ್ತವಿಕತೆಯನ್ನು ನಾವು ಎಂದೂ ಕೂಡ ನೆಗ್ಲೆಕ್ಟ್ ಮಾಡೋಕ್ಕಾಗೋದಿಲ್ಲ. ಸರ್ಕಾರ ಅಂತಂದರೆ ವಾಸ್ತವಿಕತೆ. ಆ ವಾಸ್ತವವನ್ನು ನಾವು ಉಳಿಸ್ಕೋಬೇಕಾದ್ರೆ ಪ್ರತಿಯೊಂದನ್ನು ಕೂಡ ಸರ್ಕಾರದ ದೃಷ್ಟಿಯಲ್ಲೇ ನೋಡಬೇಕು. ಈ ದೃಷ್ಟಿಯಲ್ಲಿ ನೋಡ್ತಾ ಹೋದಾಗ ಅದು ಪ್ರತಿಯೊಂದನ್ನು, ಒಂದು ವ್ಯವಸ್ಥೆ ಆಗಿರ್ಬೋದು, ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಬ್ಬ ಸರ್ಕಾರಿ ನೌಕರ ಆಗಿರ್ಬೋದು, ಯಾರೇ ಆಗಿರ್ಬೋದು, ಪ್ರತಿಯೊಬ್ಬನ್ನು ಕೂಡ ಸರ್ಕಾರದ ದೃಷ್ಟಿಯಲ್ಲಿ ನೋಡಿ ಇವನು ಸರ್ಕಾರಕ್ಕೆ ಏನು ಹೊರೆನಾ ಅಥವಾ ಇಲ್ವಾ ಅನ್ನೋದನ್ನು ನೋಡುತ್ತೆ. ಉದಾಹರಣೆಗೆ ಒಬ್ಬ ಸರ್ಕಾರಿ ನೌಕರ ಇದ್ದು ತಿಂಗಳಿಗೆ 50,000 ಸಂಬಳ ತಗೋತಾ ಇದ್ದು ತಿಂಗಳಿಗೆ 10,000 ಮಾತ್ರ ಸರ್ಕಾರಕ್ಕೆ ಕೊಡ್ತಾ ಇದ್ರೆ ಅದನ್ನು ಸರ್ಕಾರ ಸಹಿಸೋದಕ್ಕಾಗೋದಿಲ್ಲ. ಇನ್ನೊಂದು, ಯಾರೂ ಕೂಡ ಸರ್ಕಾರಕ್ಕೆ ಹೊರೆಯಾಗಿರಬಾರ್ದು, ಅದು ಮೊಟ್ಟ ಮೊದಲನೆಯದು. ಈ ದೃಷ್ಟಿಯಲ್ಲಿ ನೋಡಿದಾಗ ನಾವು 75 ವರ್ಷಗಳಿಂದ ಸಾಕಿರ್ತಕ್ಕಂಥ ಒಂದು ಪ್ರಜಾಪ್ರಭುತ್ವ ಏನಿದೆ, ಈ ಪ್ರಜಾಪ್ರಭುತ್ವವನ್ನು ನಾವು ಸರ್ಕಾರದ ದೃಷ್ಟಿಯಲ್ಲಿ ನೋಡಿದಾಗ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ಹೊರೆಯಾಗಿದೆ ಅಂತ ಹೇಳ್ಬೋದು. ಇದರಲ್ಲಿ ಯಾವ ಅನುಮಾನವೂ ಇಲ್ಲ. ಬೇಕಾದ್ರೆ ನೀವು ನೋಡಿ 75 ವರ್ಷಗಳಲ್ಲಿ ಯಾವುದಾದ್ರೂ ಒಂದು ಕಮಿಷನ್ನಿಂದ ನಾವು ಅದನ್ನು ಎನ್ಕ್ವೈರಿ ಮಾಡೋದೇ ಆದರೆ ನಮಗೆ ಗೊತ್ತಾಗೋಗುತ್ತೆ. ಅಷ್ಟೊಂದು ಬೇಕಾಗೇ ಇಲ್ಲ. ಯಾಕೆಂತಂದರೆ ಅಂಗೈ ಹುಂಡಿಗೆ ಕನ್ನಡಿ ಬೇಕಾ ಅನ್ನೋ ರೀತಿಲಿ ನಮ್ಮ ಕಣ್ಣು ಮುಂದೆ ಎಷ್ಟೋ ಕಾಣ್ತಾ ಇದೆ, ಎಷ್ಟು ಸರ್ಕಾರಕ್ಕೆ ಕೆಲವು ಹೊರೆಗಳಾಗ್ತಾ ಇದೆ ಅನ್ನೋದನ್ನು ಹೇಳಬೇಕು ಅಂತಂದರೆ ಇತ್ತೀಚೆಗೆ 4 ಚುನಾವಣೆಗಳು ನಡೀತು. ಉದಾಹರಣೆಗೆ ಕರ್ನಾಟಕದಲ್ಲಿ 3 ಚುನಾವಣೆಗಳು ಮತ್ತು ಕೇರಳದಲ್ಲಿ 1 ಚುನಾವಣೆ ನಡೀತು. ಈ 4 ಚುನಾವಣೆಗಳು ಕೂಡ ಮರು ಚುನಾವಣೆಗಳು, ಅನಾವಶ್ಯಕವಾದಂಥ ಚುನಾವಣೆಗಳು, ಸರ್ಕಾರಕ್ಕೆ ಹೊರೆಯಾದಂಥ ಚುನಾವಣೆಗಳು. ಯಾವುದು ಅಂತಂದರೆ ಕರ್ನಾಟಕದಲ್ಲಿ ಒಂದು ಶಿಗ್ಗಾವಿ, ಇನ್ನೊಂದು ಸಂಡೂರು, ಇನ್ನೊಂದು ಚನ್ನಪಟ್ಟಣ. ಈ 3 ಕ್ಷೇತ್ರಗಳ MLAಗಳು ರಾಜೀನಾಮೆಯನ್ನು ನೀಡಿಬಿಟ್ಟು ಮತ್ತೆ ಮರು ಚುನಾವಣೆಗೆ ಅಲ್ಲಿ ಅವಕಾಶ ಮಾಡಿಕೊಟ್ರು. ಇದು ಸರ್ಕಾರಕ್ಕೆ ಹೊರೆ. 4ನೇ ಚುನಾವಣೆ ಕೇರಳದ ವೈನಾಡಲ್ಲಿ ನಡೀತು. ರಾಹುಲ್ ಗಾಂಧಿಯವರು 2 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದರು. ಒಂದು ವೈನಾಡು, ಇನ್ನೊಂದು ಅಮೇಥಿಯಲ್ಲಿ. ವೈನಾಡು ಎರಡರಲ್ಲೂ ಗೆದ್ದರು. ಎರಡರಲ್ಲೂ ಗೆದ್ದಾಗ ಏನು ಮಾಡಿದ್ರು ಅಂದರೆ ವೈನಾಡುಗೆ ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಟ್ಟಿದ್ದರಿಂದ ಅಲ್ಲಿ ಮತ್ತೆ ಚುನಾವಣೆ ಆಯಿತು. ಅಲ್ಲಿ ಪ್ರಿಯಾಂಕಾ ಗಾಂಧಿಯವರು ಮತ್ತೆ ಕಾಂಗ್ರೆಸ್ಸಿಂದ ಚುನಾಯಿತರಾದರು. ಈ ರೀತಿ ಇಂತಹ ಒಂದು ಎಷ್ಟೋ, ಇದು ಟಿಪ್ ಆಫ್ ದ ಐಸ್ಬರ್ಗ್, ಇಂಥದ್ದು ಎಷ್ಟೋ ಅನಾವಶ್ಯಕ ಚುನಾವಣೆಗಳು ದೇಶದಲ್ಲಿ ನಡೆದಿದೆ. 1999ನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರವನ್ನು ಒಂದೇ ಒಂದು ಓಟಿನಿಂದ ಸರ್ಕಾರವನ್ನು ಬೀಳುವ ಹಾಗೆ ಮಾಡಿ ಇಡೀ ದೇಶವನ್ನೇ ಮರು ಚುನಾವಣೆಗೆ ತಳ್ಳಿಬಿಟ್ರು. ಎಷ್ಟು ಜನಗಳ ಸಮಯ, ಸರ್ಕಾರದ ಹಣ ಈ ರೀತಿ ಅಪವ್ಯಯವಾಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಈ ದೃಷ್ಟಿಯಿಂದ ಸರ್ಕಾರ ರಕ್ಷತಿ ಕೇಂದ್ರ ಸರ್ಕಾರ ಅದರ ಬಗ್ಗೆ ಜನತೆಗೆ ಜಾಗೃತಿಯನ್ನು ಉಂಟು ಮಾಡಬೇಕು, ಅದನ್ನು ಗಂಭೀರವಾಗಿ ತಗೊಳ್ಬೇಕು ಜನ ಅನ್ನೋದನ್ನು ನಾವು ಗಮನದಲ್ಲಿಟ್ಟುಕೊಂಡು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಅದರಿಂದ ತಮ್ಮಲ್ಲಿ ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇನೆಯ, ಈ ಒಂದು ಸರ್ಕಾರ ರಕ್ಷತಿ ಕೇಂದ್ರದ ಸದಸ್ಯರಾಗುವ ಮೂಲಕ ಈ ಒಂದು ಸಂಸ್ಥೆಯನ್ನು ಬಲಪಡಿಸುವ ಮೂಲಕ ಸರ್ಕಾರವನ್ನು ನಾವು ಬಲಪಡಿಸುವಂಥ ಕೆಲಸವನ್ನು ಮಾಡೋಣ. ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಾಗ 40 ಕೋಟಿ ಜನಸಂಖ್ಯೆ ಇತ್ತು. ನಮ್ಮ ದೇಶ ಬಹಳ ಸಮೃದ್ಧವಾದಂಥ, ಸಂಪದ್ಭರಿತವಾದಂಥ ದೇಶ. ಈ ದೇಶಕ್ಕೆ ಏನಾಯಿತು ಅಂತಂದರೆ ಸುಮಾರು 700-800 ವರ್ಷಗಳ ಕಾಲ ಪರದೇಶಗಳಿಂದ ಬಂದಂಥ ದರೋಡೆಕೋರರು
ನಮ್ಮ ದೇಶವನ್ನು ದರೋಡೆ ಮಾಡುವುದರ ಜೊತೆಗೆ ದೇಶವನ್ನೇ ಆಳೋದಕ್ಕೆ ಶುರು ಮಾಡಿದ್ರು. 800 ವರ್ಷಗಳ ಕಾಲ ನಮ್ಮ ದೇಶದ ಸಂಪತ್ತನ್ನು ಆನೆಗಳ ಮೇಲೆ, ಒಂಟೆಗಳ ಮೇಲೆ ಹೇರ್ಕೊಂಡು ಹೋದ್ರು. ಅದಾದ ಮೇಲೆ ಬ್ರಿಟಿಷರು ಬಂದರು. ಬ್ರಿಟಿಷರು ಬಂದು 200 ವರ್ಷಗಳ ಕಾಲ ನಮ್ಮ ದೇಶವನ್ನು ಆಳಿದರು. ಆ 200 ವರ್ಷಗಳ ಕಾಲ ನಮ್ಮ ದೇಶವನ್ನು ಅವರು ಲೂಟಿ ಹೊಡೆದು ನಮ್ಮ ಸಂಪತ್ತನ್ನು ಹಡಗುಗಳಲ್ಲಿ ತುಂಬಿಕೊಂಡು ಹೋದರು. ಈ ರೀತಿಯಲ್ಲಿ ನಾವು ಸಂಪತ್ತುಗಳನ್ನು ಕಳ್ಕೊಂಡಿದ್ದೇವೆ. ನಮಗೆ ಸ್ವಾತಂತ್ರ್ಯ ಬಂದಾಗ ಜನಸಂಖ್ಯೆ ಇದ್ದಿತ್ತು 40 ಕೋಟಿ ಮಾತ್ರ. ನಮ್ಮಲ್ಲಿ ಉಳಿದಿದ್ದು ಏನು ಅಂತಂದರೆ ಒಂದಷ್ಟು ಪ್ರಾಕೃತಿಕ ಸಂಪತ್ತುಗಳಾದಂಥ ನದಿಗಳು, ಪರ್ವತಗಳು, ಖನಿಜ ಸಂಪತ್ತು, ಈ ರೀತಿ ಯಾವುದನ್ನು ಹೊತ್ಕೊಂಡು ಹೋಗೋದಕ್ಕೆ ಅವ್ರಿಗೆ ಆಗಲಿಲ್ಲ ಅಂತ ಒಂದು ಪ್ರಾಕೃತಿಕ ಸಂಪತ್ತು ನಮ್ಮಲ್ಲಿ ಇತ್ತು. ಫಲವತ್ತಾದ ಕೃಷಿ ಭೂಮಿ ಇದೆಲ್ಲ ಇತ್ತು. ಆದರೆ ಏನಾಯಿತು ಅಂದರೆ ಬರ್ತಾ 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 ಇವತ್ತಿನ ದಿವಸ ನಾವು ಕೃಷಿ ಭೂಮಿ ಕಳ್ಕೊತಾ ಇದ್ದೇವೆ, ನದಿಗಳನ್ನು ಕಳ್ಕೊತಾ ಇದ್ದೇವೆ, ಸಂಪತ್ತು ಏನು ಪ್ರಾಕೃತಿಕ ಸಂಪತ್ತಿತ್ತು ಅದೆಲ್ಲವನ್ನು ಕಳ್ಕೊತಾ ಇದ್ದೇವೆ. ರೈತರು ಯಾರು ಅನ್ನದಾತರಿದ್ದಾರೆ ಅವರು ಇವತ್ತಿನ ದಿವಸ ಕೃಷಿ ಕ್ಷೇತ್ರವನ್ನು, ಕೃಷಿಯ ಕಸುಬನ್ನೇ ಬಿಡ್ತಾ ಇದ್ದಾರೆ. ಈ ಮಟ್ಟದಲ್ಲಿ ನಾವು ಹೋಗ್ತಾ ಇದ್ದೇವೆ. ವೈಜ್ಞಾನಿಕವಾಗಿ ಮತ್ತು ತಾಂತ್ರಿಕವಾಗಿ ನಾವು ಎಷ್ಟೇ ಅಭಿವೃದ್ಧಿ ಹೊಂದಿರಬಹುದು ಅದಲ್ಲ. ಆದರೆ ಹಸುವಾದಾಗ ನಾವು ಅನ್ನ ತಿನ್ನಬೇಕು, ಬಾಯಾರಿಕೆ ಇದ್ದರೆ ಕುಡಿಯೋಕ್ಕೆ ನೀರು ಬೇಕು ನಮಗೆ. ಸೊ ಹಾಗಾಗಿ ಪ್ರಾಕೃತಿಕ ಸಂಪತ್ತುಗಳು ಏನಿದೆ ಅದನ್ನು ರಕ್ಷಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ನಾವು ಇವತ್ತು ಮಾಡಬೇಕಾಗಿದೆ. ಅದೇ ಸರ್ಕಾರಕ್ಕೂ ಪ್ರಜಾಪ್ರಭುತ್ವಕ್ಕೂ ಏನು ವ್ಯತ್ಯಾಸ ಅಂತ ಹೇಳ್ತೀವಿ. ನಾವು ಯಾಕೆ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ಹೊರೆ ಅಂತ ಹೇಳ್ತೀವಿ ಅಂತಂದರೆ, ನೋಡಿ, ಸರ್ಕಾರ ಅಂತಂದ್ರೆ ಏನು ಅಂದರೆ ಒಬ್ಬ ಕೂಲಿ ಕೆಲಸ ಮಾಡ್ತಕ್ಕಂಥವನು ₹1 ಏನಾದರೂ ಕೆಳಗಡೆ ಬಿದ್ದರೆ ಅದನ್ನು ತಗೊಂಡು ಕಣ್ಣಿಗೆ ಹೊತ್ಕೊಂಡು ಜೇಬಲ್ಲಿ ಇಟ್ಕೋತಾನೆ. ಅದೇ ಒಬ್ಬ ಸರ್ಕಾರದ ಭ್ರಷ್ಟ ಅಧಿಕಾರಿ ಆದರೆ ಅವನು, ನೀವು ನೋಡಿರ್ಬೋದು ನಮ್ಮ ಸರ್ಕಾರದಲ್ಲಿ ಏನು ಧರ್ಮಛತ್ರ ಅಂತ ತಿಳ್ಕೊಂಡಿದ್ದಾರೆ. ಬಂದ, ತಿಂದ ಪುಟ್ಟ, ಹೋದ ಪುಟ್ಟ ಅನ್ನೋ ಥರ ಅಷ್ಟೊಂದು ತಿಂತಾರೆ ನಮ್ಮ ದೇಶದಲ್ಲಿ. ಎಲ್ಲೆಲ್ಲಿ ಈ ಭ್ರಷ್ಟರು ಹಣವನ್ನು ಇಡ್ತಾರೆ ಅಂತಂದರೆ ಮಲಮೂತ್ರಗಳು ಹೋಗ್ತಕ್ಕಂಥ ಪೈಪ್ಗಳಲ್ಲೆಲ್ಲ ದುಡ್ಡಿರ್ತಾರೆ. ಎಷ್ಟರ ಮಟ್ಟಿಗೆ ಇವರು ಹಣಕ್ಕೆ ಬೆಲೆಯನ್ನು ಕೊಡ್ತಾರೆ ಅನ್ನೋದನ್ನು ನೋಡಿ. ಇದು ಪ್ರಜಾಪ್ರಭುತ್ವ. ಇವರು ಪ್ರಜಾಪ್ರಭುತ್ವ. ಯಾಕೆಂದರೆ ಇಂಥ ಒಂದು ಭ್ರಷ್ಟ ಅಧಿಕಾರಿಯ ಹಿಂದೆ ಒಬ್ಬ ರಾಜಕಾರಣಿಯ ಬೆಂಬಲ, ಅವನಿಗೆ ಶ್ರೀರಕ್ಷೆ ಇರುತ್ತೆ. ಹಾಗಾಗಿ ಇದು ಪ್ರಜಾಪ್ರಭುತ್ವ ನಮ್ಮ ದೇಶದಲ್ಲಿ. ಇದು ದುರಾದೃಷ್ಟವಾಗಿ ಹೇಳಬೇಕಾಗಿ ಬಂದಿದೆ. ನಮ್ಮ ದೇಶದಲ್ಲಿ ಎಲ್ಲ ದೇಶಗಳು ಪ್ರಜಾಪ್ರಭುತ್ವ ಅಂದರೆ ಅದನ್ನು ಬಹಳ ಮಹತ್ವವನ್ನು ಕೊಟ್ಟು ಕಾಪಾಡಿಕೊಂಡಿದ್ದಾರೆ. ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ ಪ್ರಜಾಪ್ರಭುತ್ವ ಅಂತಂದರೆ ಅನ್ನುವಂಥ ಒಂದು ಸೀತಾಮಾತೆಯ ಹೊಟ್ಟೆಯಲ್ಲಿ ಲವಕುಶರಂಥ ಮಕ್ಕಳು ಹುಟ್ಟಲಿಲ್ಲ, ದುಶ್ಯಾಸನ, ದುರ್ಯೋಧನರಂಥ ಮಕ್ಕಳು ಹುಟ್ಟುಬಿಟ್ರು. ಹಾಗಾಗಿ ಇವತ್ತು ಪ್ರಜಾಪ್ರಭುತ್ವ ಆ ವ್ಯವಸ್ಥೆಗೆ ಹೋಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಸರಿ ಇಲ್ಲ ಅಂತ ನಾನು ಮಾತ್ರ, ನಮ್ಮ ರಕ್ಷತಿ ಕೇಂದ್ರ ಮಾತ್ರ ಹೇಳ್ತಾ ಇಲ್ಲ, ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಹೇಳಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೊಬ್ರು ಹೇಳ್ತಾರೆ ರಾಜಕೀಯವನ್ನು ಒಂದು ವ್ಯಾಪಾರವನ್ನಾಗಿ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆಮೇಲೆ ಚುನಾವಣಾ ಅಧಿಕಾರಿಯಾದಂಥ ಒಬ್ಬರು ಹೇಳ್ತಾರೆ, ಒಂದು ಚುನಾವಣೆಗೆ ಕಪ್ಪು ಹಣವಿಲ್ಲದೆ ಯಾರೂ ಕೂಡ ಚುನಾವಣೆ ಸ್ಪರ್ಧಿಸೋದಿಲ್ಲ, ಕಪ್ಪು ಹಣ ಚಲಾವಣೆಯಲ್ಲಿ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ನಾವು ಪ್ರಜಾಪ್ರಭುತ್ವ ಸರ್ಕಾರಕ್ಕೆ ಹೊರೆ ಅಂತ ಅದೊಂದೇ ಹೇಳ್ತಾ ಇಲ್ಲ, ಪ್ರಜಾಪ್ರಭುತ್ವವನ್ನು ನಿಯಂತ್ರಣದಲ್ಲಿ ಇಟ್ಕೊಂಡು ಅದನ್ನು ಸರ್ಕಾರದ ಪರವಾಗಿ ಕಾಪಾಡಬೇಕಾಗಿರ್ತಕ್ಕಂಥ ಚುನಾವಣಾ ಆಯೋಗ ಏನಿದೆ ಅದು ಕೂಡ ಸರ್ಕಾರಕ್ಕೆ ಹೊರೆ. ಯಾಕೆ ಅಂತಂದರೆ ಅವರು ಚುನಾವಣೆ ಮಾಡೋದು ಬಿಟ್ಟರೆ ಬೇರೆ ಏನು ಕೆಲಸನೂ ಮಾಡೋಕ್ಕಾಗಲ್ಲ, ಅವರಿಗೆ ಯಾವ ಅಧಿಕಾರವೂ ಇಲ್ಲ. ಈ ಒಂದು ಮರು ಚುನಾವಣೆಗಳು ಎರಡೆರಡು ಕಡೆ ಕ್ಷೇತ್ರಗಳಲ್ಲಿ ನಿಲ್ಲುವಂಥದ್ದು 75 ವರ್ಷಗಳಿಂದ ನಡೀತಾ ಬಂದಿದೆ. ಇಂಥ ಒಂದು ಬದಲಾವಣೆಯನ್ನು ತರುವುದು ಕೂಡ ಅವರಿಗೆ ಚುನಾವಣಾ ಆಯೋಗಕ್ಕೆ ಸಾಧ್ಯವಾಗಿಲ್ಲ. ಬರೀ ಚುನಾವಣೆಗಳನ್ನು ಮಾಡೋದೇ ಚುನಾವಣಾ ಆಯೋಗದ ಕೆಲಸವಾಗೋದಾದರೆ ಇವರಿಗೆ ಕೋಟ್ಯಾಂತರ ರೂಪಾಯಿ ಸರ್ಕಾರ ಖರ್ಚು ಮಾಡಬೇಕಾದ ಅವಶ್ಯಕತೆ ಏನಿದೆ? ಚುನಾವಣೆ ಬಂದಾಗ ಯಾವುದಾದ್ರೂ ಪ್ರೈವೇಟ್ ಏಜೆನ್ಸಿನವರಿಗೆ ಕೊಟ್ಟರೆ ಅವರೇ ಎಲೆಕ್ಷನ್ಗಳನ್ನು ನಡೆಸ್ಕೊಂಡು ಹೋಗ್ತಾರೆ.
ಇಂಥ ಒಂದು ಚುನಾವಣಾ ಆಯೋಗ ಕೂಡ ಸರ್ಕಾರಕ್ಕೆ ಹೊರೆ ಅಂತ ನಾವು ಹೇಳ್ತಾ ಇದ್ದೇವೆ. ಇಷ್ಟರ ಮಟ್ಟಿಗೆ ನಾವು ಪ್ರತಿಯೊಂದನ್ನು ಕೂಡ ನೋಡ್ತಾ ಇದ್ದೇವೆ. ಯಾರೇ ಕೂಡ ಇವತ್ತು ಈ ಯೋಗ ನರಸಿಂಹ ಸರ್ಕಾರಕ್ಕೆ ಹೊರೆ ಅಂತಂದರೆ ಅವನಿಗೆ ಚಾಟಿ ಏಟನ್ನು ಕೊಡಿ, ಅವನು ಇಲ್ಲ ಸರ್ಕಾರಕ್ಕೆ ಹೊರೆ ಇಲ್ಲ ಅಂತಂದರೆ ಅವನಿಗೆ ಪುಷ್ಪಗುಚ್ಛ ಕೊಡಿ. ಆ ರೀತಿಯಲ್ಲಿ ಪ್ರತಿಯೊಂದೂ ಕೂಡ ಪ್ರತಿ ಒಂದು ಇಲಾಖೆ, ಪ್ರತಿ ಒಬ್ಬ ಸರ್ಕಾರಿ ನೌಕರ ಇರ್ಬೋದು, ದೊಡ್ಡ ದೊಡ್ಡ ವ್ಯಾಪಾರಿ ಸಂಸ್ಥೆಗಳಿರ್ಬೋದು, ಎಲ್ಲವನ್ನೂ ಕೂಡ ಸರ್ಕಾರದ ದೃಷ್ಟಿಯಲ್ಲಿ ನೋಡಬೇಕು ಎನ್ನುವುದೇ ಸರ್ಕಾರ ರಕ್ಷತಿ ಕೇಂದ್ರದ ಉದ್ದೇಶ. ಆ ಮೂಲಕ ನಾವು ಸರ್ಕಾರವನ್ನು ಬಲಗೊಳಿಸಬೇಕಾಗಿದೆ. ನಾವು ವಿಶ್ವಸಂಸ್ಥೆಗೆ ಕೇಳ್ಕೊತಾ ಇದ್ದೇವೆ, ಒಂದು ವಿಶ್ವ ಸರ್ಕಾರ ದಿನವೊಂದನ್ನು ನಿಗದಿ ಮಾಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೇವೆ. ಆ ಮೂಲಕ ವರ್ಷದಲ್ಲಿ ಒಂದು ದಿವಸವಾದರೂ ಈ ಸರ್ಕಾರ ಅಂದ್ರೆ ಏನು, ಎಲ್ಲಿಂದ ಬರುತ್ತೆ, ಯಾಕೆ ಬರುತ್ತೆ, ಏನು ಅನ್ನುವಂಥದ್ದು ಪ್ರಜ್ಞೆಯನ್ನು ನಾವು ಜನಗಳಲ್ಲಿ ತರುವಂಥ ಪ್ರಯತ್ನವನ್ನು ಮಾಡ್ಬೋದು. ಮತ್ತು ಮಕ್ಕಳಿಗೆ ಶಾಲೆಗಳಲ್ಲಿ ಸರ್ಕಾರ ಅಂತಕ್ಕಂಥ ಒಂದು ಪಠ್ಯವನ್ನು ಅಳವಡಿಸಿ ಅಂತ ಕೂಡ ನಾವು ಕೇಳ್ಕೊತಾ ಇದ್ದೇವೆ. ಯಾಕೆಂತಂದರೆ ಮಕ್ಕಳು ಆ ಒಂದು ಮಿಡ್ಲ್ ಕ್ಲಾಸ್ ಅಥವಾ ಹೈಸ್ಕೂಲ್ ಕ್ಲಾಸಿಂದ ಅವರು ಅದನ್ನು ಕೇಳ್ಕೊತಾ, ನೋಡ್ಕೋತಾ ಬಂದು, ಓದ್ಕೋತಾ ಬಂದು ಅದರ ಬಗ್ಗೆ ಅವರಿಗೆ ಗಂಭೀರವಾಗಿ ತಿಳ್ಕೊತಾ ಒಬ್ಬ ಗ್ರ್ಯಾಜುಯೇಟ್ ಆಗಿ ಕಾಲೇಜಿನಿಂದ ಹೊರಗೆ ಹೋಗಿ ಯಾವುದೋ ಒಂದು ಸರ್ಕಾರಿ ಉದ್ಯೋಗಕ್ಕೆ ಹೋಗೋ ಹೊತ್ತಿಗೆ ಅವನಿಗೆ ಒಂದು ಸಂಪೂರ್ಣ ಚಿತ್ರಣ ಬಂದಿರಬೇಕು. ಸರ್ಕಾರ ಅಂದರೆ ಏನು, ಎಲ್ಲಿಂದ ಬರುತ್ತೆ ಅದಕ್ಕೆ ಹಣ, ಹೇಗೆ ಖರ್ಚು ಮಾಡಬೇಕು, ಈ ಒಂದು ಆ ಒಂದು ಪ್ರಜ್ಞೆ ಅವರ ಮಕ್ಕಳಲ್ಲಿ ಬರಬೇಕು ಅನ್ನೋದಕ್ಕೋಸ್ಕರ ನಾವು ಅದನ್ನು ಕೂಡ ಸರ್ಕಾರದಲ್ಲಿ ಕೇಳ್ಕೊತಾ ಇದ್ದೇವೆ. ಈ ರೀತಿಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ನಾವು ಹಾಕ್ಕೊಂಡಿದ್ದೇವೆ. ಜನತೆಯಲ್ಲಿ ನಾವು ಕೇಳ್ಕೊಳ್ಳೋದು ಇನ್ನೊಂದು, ಬಹುಶಃ ಏಪ್ರಿಲ್ ಅಥವಾ ಮೇನಲ್ಲಿ BBMP ಚುನಾವಣೆ ನಡೆಯುತ್ತೆ ಅಂತ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇನೆಯ, ಈ ಒಂದು ಚುನಾವಣೆಯನ್ನು BBMPಯಲ್ಲಿ ಮುಂಬರುವ BBMP ಚುನಾವಣೆಯನ್ನು ಬಹಿಷ್ಕರಿಸಿ ಅಂತೇಳಿ ತಮ್ಮಲ್ಲಿ ನಾವು ಕೇಳ್ಕೊತಾ ಇದ್ದೇವೆ. ಯಾಕೆಂತಂದರೆ 75 ವರ್ಷಗಳಿಂದ ಅಥವಾ BBMP ಅಥವಾ ಇದು ಅಸ್ತಿತ್ವಕ್ಕೆ ಬಂದಿದೆ, ಅವತ್ತಿಂದ ಇವತ್ತಿಗೂ ಅದು ಭ್ರಷ್ಟಾಚಾರದ ಒಂದು ಮಹಾಕೂಪವಾಗಿ ನಿಂತ್ಕೊಂಡಿದೆ. ಇವತ್ತು ಬೆಂಗಳೂರಿನ ಸಮಸ್ಯೆಗಳನ್ನು ಪರಿಹಾರ ಮಾಡುವಲ್ಲಿ BBMP ಸಂಪೂರ್ಣವಾಗಿ ಸೋತಿದೆ. BBMPಗೆ ಇದು ಸಾಧ್ಯವಾಗೋದೇ ಇಲ್ಲ, ಮಟ್ಟಕ್ಕೆ ಬೆಳೆದು ನಿಂತಿದೆ. ಜನಸಂಖ್ಯೆ ಇಷ್ಟೊಂದು ಇದೆ, ಎಷ್ಟೆಷ್ಟು ಸಮಸ್ಯೆಗಳು ಇವತ್ತು ಬೆಂಗಳೂರಿನಲ್ಲಿ ಇದೆ ಅಂತಂದರೆ, ಇವಾಗ ಮಳೆಯಿಂದ ಆಗುವ ಅವಾಂತರಗಳಿರ್ಬೋದು, ಕಸ ವಿಲೇವಾರಿ ಆಗಿರ್ಬೋದು, ರಸ್ತೆಗಳಿರ್ಬೋದು. ರಸ್ತೆಗಳ ಬಗ್ಗೆ DK ಶಿವಕುಮಾರ್ ಅವರು ಹೇಳ್ತಾರೆ, ಆ ಭಗವಂತನೇ ಭೂಮಿಗೆ ಇಳಿದು ಬಂದರೂ ಕೂಡ ಈ ಬೆಂಗಳೂರಿನ ರಸ್ತೆಗಳನ್ನು ಸರಿ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಯಾವುದೂ ಸಾಧ್ಯವಿಲ್ಲದ ಕೆಲಸವಿಲ್ಲ. ನಾವು ತಮ್ಮಲ್ಲಿ ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇನೆಯ, ಈ ಸಾರಿ ದಯವಿಟ್ಟು ಈ ಒಂದು BBMP ಚುನಾವಣೆಯನ್ನು ಬಹಿಷ್ಕರಿಸಿ. ಆ ಮೂಲಕ ನಾವು ಇವತ್ತು ಏನು ಸರ್ಕಾರ ರಕ್ಷತಿ ಕೇಂದ್ರ ಒಂದು ಯೋಜನೆ ಮಾಡಿದೆ ಅಂತಂದರೆ, ಬೆಂಗಳೂರಿಗೋಸ್ಕರ ಒಂದು ಸಪರೇಟ್ ಒಂದು ಸರ್ಕಾರವನ್ನು ರಚನೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಅದು ಹೇಗೆ ಅಂತಂದರೆ, ಪ್ರಜಾಪ್ರಭುತ್ವದ ಮತ ಚಲಾಯಿಸುವ ಮುಲಾಜಿಲ್ಲದ ಅಥವಾ ಯಾವ ಒಂದು ರೀತಿಯಾದ ಮುಲಾಜುಗಳು ಇಲ್ಲದೆ ಒಂದು ಪ್ರತ್ಯೇಕ ಸರ್ಕಾರವನ್ನು ರಚನೆ ಮಾಡ್ತಕ್ಕಂಥದ್ದು ಬೆಂಗಳೂರಿಗೆ ಮಾತ್ರ, ಬೆಂಗಳೂರಿನ ಸಮಸ್ಯೆಗಳ ಪರಿಹಾರಕ್ಕೆ ಮಾತ್ರ. ಅಲ್ಲಿ ಮಿನಿಸ್ಟರ್ಸ್ಗಳು ಬರೋದಿಲ್ಲ, ಅಡ್ಮಿನಿಸ್ಟ್ರೇಟರ್ಸ್ ಬರ್ತಾ ಇರ್ತಾರೆ, ಆಡಳಿತ ಅಧಿಕಾರಿಗಳು ಬರ್ತಾರೆ. ಕಸ ವಿಲೇವಾರಿಗೆ ಒಬ್ಬ ಆಡಳಿತ ಅಧಿಕಾರಿ, ರಸ್ತೆಗಳ ನಿರ್ವಹಣೆಗೆ ಒಬ್ಬ ಆಡಳಿತ ಅಧಿಕಾರಿ, ಆರೋಗ್ಯ ಇಲಾಖೆಯ ಬಗ್ಗೆ ಒಂದು ಅದಕ್ಕೆ ಒಬ್ಬ ಆಡಳಿತಾಧಿಕಾರಿ. ಹೀಗೆ ಯಾವ ಯಾವ ಇಲಾಖೆಗಳು BBMPಯಲ್ಲಿದೆ, ಆ BBMPಯ ಎಲ್ಲ ಇಲಾಖೆಗಳಿಗೆ ಒಬ್ಬೊಬ್ಬ ಆಡಳಿತ ಅಧಿಕಾರಿ, ಅವನು ನಿಸ್ಪೃಹ, ಪ್ರಾಮಾಣಿಕ ಮತ್ತು ಒಂದು ಎಫಿಷಿಯೆಂಟ್ ಆಗಿರ್ತಕ್ಕಂಥ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ಒಬ್ಬ ಆಡಳಿತ ಅಧಿಕಾರಿಗಳು. ಈ ರೀತಿಯ ಒಂದು
ತಂಡವನ್ನು, ಒಂದು ಪ್ರತ್ಯೇಕ ಸರ್ಕಾರವನ್ನು ನಾವು ರಚನೆ ಮಾಡಬೇಕಾಗಿದೆ. ಇದು ಹೇಗೆ ವರ್ಕ್ ಆಗುತ್ತೆ, ಏನು ಮಾಡಬೇಕು ಅನ್ನೋದಕ್ಕೆ ಜನತೆ ತಮ್ಮ ಫೀಡ್ಬ್ಯಾಕ್ಗಳನ್ನು ಕಳಿಸ್ಬೇಕು. ಆ ಮೂಲಕ ನಾವು ಈ ಜಡ್ಡು ಹಿಡಿದಿರ್ತಕ್ಕಂಥ ಈ ಒಂದು BBMPಯ ಏನು ವ್ಯವಸ್ಥೆ ಇದೆ ಅದರಿಂದ ನಾವು ಹೊರಗೆ ಬಂದಾಗ ಮಾತ್ರ, ಏನು DK ಶಿವಕುಮಾರ್ ಅವರು ಹೇಳಿದ್ರು 3 ದಿವಸದ ಕೆಳಗೆ ಭಗವಂತ ಇಳಿದು ಬಂದರೂ ರಸ್ತೆಗಳು ಸರಿ ಮಾಡೋಲ್ಲ ಅಂತಕ್ಕಂಥದ್ದು ಏನಿದೆ ಅದನ್ನು ನಾವು ಚಾಲೆಂಜ್ ಆಗಿ ತಗೊಂಡು ಇವತ್ತು ನಾವು ಸಮಸ್ಯೆ ನಾವು ಪರಿಹಾರ ಮಾಡ್ಕೊಳ್ಬಹುದಾಗಿದೆ. ಆದರೆ ಏನಂದರೆ ತ್ಯಾಗವನ್ನು ಮಾಡಬೇಕು. ಏನು ತ್ಯಾಗ? ಆಯಿತು, ನಾವು ಈ BBMP ಚುನಾವಣೆಯಲ್ಲಿ ನಾವು ಮತ ಚಲಾಯಿಸುವುದಿಲ್ಲ, ಆಯಿತು ಈ ಸರ್ಕಾರ ಅಂತ ಒಂದು ಪ್ರತ್ಯೇಕ ಸರ್ಕಾರವನ್ನು ಮಾಡುವ ಮೂಲಕ ನಾವು ಆ ವಿಷಯದಲ್ಲಿ ನಾವೇನಾದರೂ ಈ ಒಂದು ನಾವು ಯಶಸ್ವಿಯಾದಾಗ, ಹಲೋ